ಓಂ. ಇಂದು ಜೂನ್ 9. ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವ ಈ ಬರಹ ಸ್ವಲ್ಪ ದೊಡ್ಡದಾದಂಥ ಉತ್ತಮ ಬರಹ. ಕೀಪ್ ಹೆಲ್ದಿ ಅಟ್ಮಾಸ್ಫಿಯರ್. Keep healthy atmosphere. An unholy counterfeit love is revealed by rebellion and disobedience to lawful authority. A holy and genuine love is proved by obedience. All lawful authority comes from God, and therefore our subjection and obedience prove the quality and measure the quantity, the degree of our love for God. The soul, the spirit, vivifying all our work should be love. The mainspring, the heart of each action must be subjection of our will to God's will. Other virtues will form, as it were, the body while holy principles, like so many veins and arteries and nerves, will provide the whole of our spiritual organism. We shall need a powerful backbone of our courage, of fortitude, to uphold and permanently sustain the whole. We shall need a chest bone of initiative, and last, but by no means of least importance, a funny bone, not a crazy bone, a divine humor to help us preserve unto the end, to keep us sane and happy. We need a divine atmosphere, prayer constantly. Otherwise, we and our superhuman divine organism shall languish and soon die. The way, ಕೆಳಗಿನ ಬರಹ, the way of obedience brings one to the door of salvation. ಗುರು ನಾನಕ್. ಭಾಳ ಗಂಭೀರವಾದ ಬರಹ. ಒಂದು ಆರೋಗ್ಯಕರವಾದಂಥ ವಾತಾವರಣ ಅಥವಾ ಆರೋಗ್ಯಕರವಾದಂಥ ಸನ್ನಿವೇಶ, ಆರೋಗ್ಯಕರವಾದಂಥ ಪರಿಸರವಿರಬೇಕು ಅನ್ನೋದು ಶಿರೋನಾಮೆಯ ಅರ್ಥ. ಏನಾಗ್ತದೆ, ಈ ಅಪವಿತ್ರವಾದಂಥ ಈ ನಕಲಿ ಪ್ರೀತಿ ಇರಬಾರದು. ಅದು ಇರಬಾರದು. ನ್ಯಾಯವಾದ ಅಧಿಕಾರದ ಜೊತೆಗಿರುವಂತಹ, ಯಾಕಂದ್ರೆ ಆ ನಕಲಿ ಪ್ರೀತಿಯ ಅಪವಿತ್ರ ಪ್ರೀತಿ ಯಾವಾಗಲೂ ಎದುರು ಬೀಳ್ತದೆ, ಅವಿಧೇಯತೆಯನ್ನು ತೋರಿಸ್ತಾ ಇರ್ತದೆ. ನ್ಯಾಯವಾದ ಅಧಿಕಾರ ಜೊತೆಗೆ ನೋಡಿ ಅವು ಅವಿಧೇಯತೆಯನ್ನು ತೋರಿಸ್ತಾ ಇರ್ತವೆ. ಆದರೆ ಪವಿತ್ರವಾದ ನಿಜವಾದ ಪ್ರೀತಿಯು ವಿಧೇಯತೆಯಿಂದ ದೃಢಪಡಿಸುತ್ತದೆ. ನಾನು ವಿಧೇಯನಾಗೇನೆಂಬುದನ್ನು ದೃಢಪಡಿಸುತ್ತದೆ ನಿಜವಾದ ಪ್ರೀತಿ. ದೇವರ ನಮ್ಗೆ ಎಲ್ಲ ನ್ಯಾಯವಾದ ಅಧಿಕಾರವನ್ನು ಕೊಟ್ಟಿರ್ತಾನೆ. ಆದ್ದರಿಂದ ನಮ್ಮ ಅಧೀನತೆಯಾಗಲಿ, ವಿಧೇಯತೆಯಾಗಲಿ, ಅವುಗಳ ಗುಣಮಟ್ಟವೇ ಆಗಲಿ, ಅದರ ಪ್ರಮಾಣವಾಗಲಿ, ಅದರ ತಾಣವೇ ಆಗಲಿ, ನಮ್ಮದು ದೇವರನ್ನು ಕುರಿತುವ ಪ್ರೀತಿಯನ್ನು ತೋರಿಸ್ತದೆ ಅಂತ ಹೇಳ್ತದೆ. ಇವೆಲ್ಲದಕ್ಕೂ ನಾವು ತಲೆಬಾಗಿ ಸ್ವೀಕಾರ ಮಾಡಬೇಕು. ನಮ್ಮ ಕೆಲಸ ಕಾರ್ಯಗಳಲ್ಲಿ
ನಮ್ಮ ಜೀವ ಚೈತನ್ಯಗಳ ಜೀವಂತಿಕ ಪ್ರೀತಿಯೇ ಆಗಿರತಕ್ಕದ್ದು. ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮ ಜೀವ ಚೈತನ್ಯಗಳ ಜೀವಂತಿಕೆ ಪ್ರೀತಿಯೇ ಆಗಿರಬೇಕು. ಪ್ರತಿಯೊಂದು ಕೆಲಸದ ಒಂದು ಹೃದಯ ಭಾಗ, ಪ್ರಧಾನ ಪ್ರೇರಣೆ ನಮ್ಮ ಆಶಯವನ್ನು ದೇವರ ಆಶಯದ ಅಧೀನತೆಯಂತೆ ನಾವು ಇರಿಸಿಕೊಳ್ಳಬೇಕು ಅಂತ. ಅಂದರೆ ದೇವರ ಆಶಯವೆಂದೇ ನಾವು ಮಾಡಬೇಕು, ಚೆಂದಾಗಿ, ಪ್ರಾಮಾಣಿಕವಾಗಿ, ಒಳ್ಳೆಯದಾಗಿ. ಇಷ್ಟು ನಾವು ಮಾಡಿಬಿಟ್ರೆ ಸದ್ಗುಣಗಳು ತಮ್ಮಷ್ಟಕ್ಕೆ ತಾವೇ ತಮ್ಮ ಬೆನ್ನು ಹತ್ತಿ ಬರ್ತಾವ ಅಂತಾರೆ. ಈಗ ನಮ್ಮ ದೇಹದೊಳಗೆ ಯಾವ ರೀತಿ ನರಗಳವ ಮತ್ತು ರಕ್ತವಾಹಕಗಳವ, ಹೆಂಗೆ ಒಳಗೆ ಕೂತ್ಬಿಟ್ಟಾವೋ ಹಂಗೆ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಹರಡಿಕೊಳ್ತದೆ ಆ ಪ್ರೀತಿ. ಯಾವಾಗ ನಾವು ಪ್ರೀತಿಯಿಂದ ದೇವರ ಸಂಗಡ ಅಧೀನತೆಯನ್ನು ಪಡೆದಾಗ. ಮುಖ್ಯವಾಗಿ ಈ ಪ್ರೀತಿಯನ್ನೇ ಸದಾಕಾಲ ಹೊಂದಲಿಕ್ಕೆ ನಮಗೆ ಧೈರ್ಯ ಬೇಕು, ಸ್ಥೈರ್ಯ ಬೇಕು. ಶಾಶ್ವತವಾಗಿ ಪೂರ್ಣವಾಗಿ ಅದನ್ನು ಉಳಿಸಿಕೊಳ್ಳಲಿಕ್ಕೆ ಧೈರ್ಯ, ಸ್ಥೈರ್ಯ ಬೇಕು. ಅದರಂತೆ ಎದೆಗಾರಿಕೆಯೂ ಬೇಕು. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ, ಇದು ಬಹಳ ಕಡಿಮೆ ಮಹತ್ವವಾಗಿದ್ದೇನಿಲ್ಲ. ದೇವರು ಸ್ವಲ್ಪ ಹಾಸ್ಯ ಸ್ವರೂಪದವನಾಗಿಯೂ ಇರ್ತಾನೆ. ಅದಕ್ಕಾಗಿ ಕೊನೆಯವರೆಗೂ ನಾವು ವಿವೇಕದವರಾಗಿ, ಸಂತೋಷದವರಾಗಿ ಇರುವಂತೆ ದೇವರ ಕೃಪೆಯನ್ನು ಬೇಡ್ಕೊಳ್ತಾ ಇರಬೇಕು. ಹಾಗಾದರೆ ಏನು ಮಾಡಬೇಕು? ನಮಗೆ ಒಂದು ದೈವಿ ವಾತಾವರಣ ಬೇಕಲ್ಲ. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು. ಪ್ರಾರ್ಥನೆ ನಮ್ಮ ಸಂತತ ಪ್ರಾರ್ಥನೆ ಇರಬೇಕು. ಅಕಸ್ಮಾತ್ ಈ ಪ್ರಾರ್ಥನೆಯ ರೂಪದ ಜೀವನ ಆಗದೇ ಇದ್ದಾಗ ಏನಾಗ್ತದೆ? ನಮ್ಮ ದೈವಿ ಜೀವತ್ವ, ಆ ದೈವಿ ಜೀವನ ಸ್ವರ್ಗ ಹೋಗ್ತದೆ, ನಾಶ ಆಗ್ತದೆ, ಮತ್ತು ಬೇಗನೆ ಇಲ್ಲದಾಗ್ತದೆ. ಅದಕ್ಕಾಗಿ ಪ್ರಾರ್ಥನೆಯ ಮಹತ್ವ ಬಹಳ ಮಹತ್ವದ್ದು. ದೇವರಲ್ಲಿ ನಮ್ಮ ಪ್ರಾರ್ಥನೆ ಯಾವಾಗಲೂ ಇರ್ತಕ್ಕದ್ದು. ಇನ್ನು ಕೆಳಗೆ ಗುರು ನಾನಕ್ ಅವರು ಹೇಳಿದ್ದಾರೆ, ವಿಧೇಯತೆಯ ಮಾರ್ಗ ಮುಕ್ತಿಯ ಬಾಗಿಲಿನತ್ತ ನಿಮ್ಮನ್ನು ಕೊಂಡೊಯ್ತದ, ನಿಮ್ಮನ್ನು ತರುತ್ತದಪ್ಪ ಅಂತ ಹೇಳ್ತಾರೆ. ಈ ರೀತಿ ಒಂದು ಗಂಭೀರವಾದಂಥ ಚಿಂತನೆಗಳು. ದೇವರ ಪ್ರೀತಿ, ಆ ದೇವರ ಪ್ರೀತಿಗೆ ನಾವು ಯಾವ ರೀತಿ ಅಧೀನರಾಗಿರಬೇಕು, ಯಾವ ರೀತಿ ನಾವು ಧೈರ್ಯದಿಂದ ಇರಬೇಕು ಅನ್ನುವುದನ್ನು ಒಂದು ಅಪೂರ್ವವಾಗಿ ತೋರಿಸುವಂತಹ ಬರಹ ಇದು ಎನ್ನುತ್ತಾ ನಮಸ್ಕಾರ.